ಕಾಂಗ್ರೆಸ್ನಲ್ಲಿ ಕೋಲಾರ ಟಿಕೆಟ್ ಕೋಲಾಹಲ ಇನ್ನೂ ಬಗೆಹರಿದಿಲ್ಲ. ಈ ಗಲಾಟೆಯಲ್ಲಿ ಸಿಎಂ ಕಡೆ ಬಟ್ಟು ಮಾಡಿದ್ರ ಸಚಿವ ಮುನಿಯಪ್ಪ. ಬೇರೆ ಎಲ್ಲ ಕಡೆ ಇದೇ ರೀತಿ ಸಮಸ್ಯೆ ಇದ್ರೆ ಅದು ಬಗೆಹರಿಯುತ್ತೆ. ಟಿಕೆಟ್ ವಿಚಾರವಾಗಿ ಅಸಮಾಧಾನ ಸ್ಫೋಟಗೊಂಡಿದ್ರೆ ಅಲ್ಲಿ ಸಂಧಾನ ಆಗುತ್ತೆ. ಆದ್ರೆ ಕೋಲಾರದಲ್ಲಿ ಮಾತ್ರ ಯಾಕಾಗೋದಿಲ್ಲ? ದೊಡ್ಡ ಮನಸ್ಸು ಮಾಡಿದ್ರೆ ಸಮಸ್ಯೆ ಬಗೆಹರಿಸಬಹುದಾಗಿತ್ತು ಅಂತ ಹೇಳುವ ಮೂಲಕ ಸಿಎಂ ಕಡೆ ಪರೋಕ್ಷವಾಗಿ ಬಟ್ಟು ಮಾಡಿದ್ದಾರೆ. ಗಲಾಟೆ ನಡುವೆ ಸಿಎಂ ರನ್ನ ಮುನಿಯಪ್ಪ ಎಳೆದು ತಂದಿದ್ಯಾಕೆ? ನಮ್ಮ ಇನ್ಚಾರ್ಜ್ ಸುರ್ಜೇವಾಲ ಅವರೆಲ್ಲರೂ ಕೂಡ ಸಮ್ಮತಿ ಇದೆ, ನಮ್ಮ ಅಭ್ಯರ್ಥಿಗೆ ಸಮ್ಮತಿ ಇಲ್ಲ ಅಂತ ಅದು ಅವ್ರಿಗೂ ಗೊತ್ತಿದೆ. ಆದರೆ ಇಲ್ಲಿ ಈ ಬಣಗಳು ಒಂದು ಮಾಡೋಕ್ಕಾಗಲ್ಲ ಅಂದಕ್ಕೆ ಅವರು ಸೀಟ್ ಕೊಡೋಕ್ಕಾಗಲ್ಲ ಅಂದ್ರೆ ಮತ್ತೆ ನೀವಿಬ್ರು ಇಷ್ಟು ಜವಾಬ್ದಾರಿ ಜನ ಒಂದು ಮಾಡೋಕ್ಕಾಗಲ್ಲ ಅಂತೇಳಿ ಹೆಂಗೆ ಹೇಳ್ತೀರಿ ನೀವು? ಅದೇ ಹೇಗೆ ಆಗಲ್ಲ? ನಾನು ಅದನ್ನು ಇವ್ರನ್ನ ಕೇಳ್ತೀನಿ. ಮಾಡಬೇಕು, ಸಾಲ್ವ್ ಮಾಡಬೇಕು. ಬೇರೆ ಕಡೆ ಎಲ್ಲ ಸಾಲ್ವ್ ಮಾಡ್ತಾ ಇಲ್ವಾ? ಕೋಲಾರ ಒಂದಕ್ಕೆ ಸಂಧಾನ ಆಗೋದಿಲ್ವಾ? 3 ಸಲ ಸಂಧಾನ ಮಾಡಿದ್ದಾರೆ, ಆದ್ರೂ ಆಗಿಲ್ವಲ್ಲ? ಮಾಡಬೇಕು. ಏನಿಲ್ಲಪ್ಪ, ನೀವು ಈಗ ನಿಮ್ಗೆ ಬೇಸರ ಆಗ್ತಿಲ್ಲ. ಕೋಲಾರ ಶಾಸಕರು MLCಗಳು ಎಲ್ಲ ಒಂದ್ ಕಡೆ ಇದ್ದಾರೆ. ಮುನಿಯಪ್ಪ ಅವರು ಸಿಂಗಲ್ ಆಗಿದ್ದಾರೆ. ಯಾಕೆ ಸರ್ ನೀವು ಒಬ್ಬಂಟಿ ಆಗಿದ್ದೀರಾ ಕೋಲಾರದಲ್ಲಿ? ಇಲ್ಲಪ್ಪ, ನಾನು ಒಬ್ಬಂಟಿ ಇಲ್ಲ. ನೀವಿಂತ ಪ್ರಶ್ನೆಗಳು ಹೇಳಿದ್ರೆ ನಿಮ್ಮನ್ನು ಮಾತಾಡಲ್ಲ ಅಂತ ಹೇಳೋದು. ನಾನೇ ತಯಾರು ಮಾಡಿರೋದು ಅವರೆಲ್ಲ. ಶಿಷ್ಯರೇ ಇಲ್ವಲ್ಲ ಸರ್? ಯಾರೀಗ ರೂಪಮ್ನಿಲ್ವಾ? ನಾರಾಯಣ ಸ್ವಾಮಿ ಹೇಳಿಲ್ವಾ? ರಾಜುಗೌಡ ಹೇಳಿಲ್ವಾ? ಮತ್ತು ಆ ಹುಡುಗ ಮುಳಬಾಗಲ್ ಹುಡುಗ ಹೇಳಿಲ್ವಾ? ಆದಿನಾರಾಯಣ್ ಯಾರು ಹೇಳಿಲ್ಲ? ಎಲ್ಲ ಹೇಳಿದ್ದಾರೆ. ನಾನು ಅದನ್ನೆಲ್ಲ ಬಿಟ್ಟು ಇಡಬೇಕಾಗಿಲ್ಲ. ಎಲ್ಲ ಹೇಳಿದ್ದಾರೆ, ನಮಗೂ ಸರಿಸಮವಾಗಿದ್ದಾರೆ. ನಾನು ಅದನ್ನು ಪ್ರತಿಪಾದ ಮಾಡಲ್ಲ. ನನ್ನ ಪ್ರತಿಪಾದ ಎಲ್ಲರೂ ಒಪ್ಕೊಂಡು ಕ್ಯಾಂಡಿಡೇಟ್ಸ್ ಎರಡನ್ನೂ ಗೆಲ್ಸ್ಕೊಂಡ್ಬರೋ ಕೆಲಸಕ್ಕೆ ನಾನು ಸಮ್ಮತಿ ಇದೆ. ಎಲ್ಲರೂ ಒಪ್ಪಿಸಿ ಯಾವ ಕ್ಯಾಂಡಿಡೇಟ್ ಕೊಟ್ಟರು ಗೆಲ್ಸೋಣ. ಡೀಟೇಲ್ಸ್ ಕೊಡ್ತಾರೆ ನ್ಯೂಸ್ ಡೆಸ್ಕ್ ನಿಂದ ಹರೀಶ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹರೀಶ್, ಎಲ್ಲೋ ಪರೋಕ್ಷವಾಗಿ ಮುಖ್ಯಮಂತ್ರಿಗಳ ಮೇಲೆ ಅಸಮಾಧಾನ ಹೊರ ಹಾಕಿದ್ರ ಮುನಿಯಪ್ಪ. ಅವಕಾಶ ಇದ್ರೂ ಅದನ್ನ ಮಾತುಕತೆ ಮೂಲಕ ಬಗೆಹರಿಸಿಲ್ಲ ಅಂತ ಹೇಳೋ ಮೂಲಕ ವಿಜಯ್, ಬಹಳ ಮುಖ್ಯವಾಗಿರುವಂಥದ್ದು ದಿನೇ ದಿನೇ ಕೋಲಾರ ಟಿಕೆಟ್ ಬಿಕ್ಕಟ್ಟು ಬೇರೆ ಬೇರೆ ಸ್ವರೂಪವನ್ನು ಪಡ್ಕೊಳ್ತಾ ಇದೆ. ಇವತ್ತು ಮುನಿಯಪ್ಪ ಅವರು ಹೇಳಿಕೆ ನೋಡಿದಂಥ ಸಂದರ್ಭದಲ್ಲಿ ಅದು ಮತ್ತೊಂದು ಘಟ್ಟ ತಲುಪ್ತಾ ಅನ್ನುವಂಥ ಪ್ರಶ್ನೆ ಕೂಡ ಈಗ ಉದ್ಭವ ಆಗಿರುವಂಥದ್ದು. ಇಷ್ಟು ದಿನಗಳ ಕಾಲ ಬಿಗಿಪಟ್ಟನ್ನು ಹಿಡಿದಿದ್ದಂತಹ ಮುನಿಯಪ್ಪ ಅವರು ತಮ್ಮ ಅಳಿಯನಿಗೆ ಟಿಕೆಟ್ ಕೊಡಬೇಕು ಅನ್ನುವಂಥ ವಾದವನ್ನು ಮುಂದಿಡ್ತಿದ್ರು. ಆದರೆ ಈಗ ಮತ್ತೊಂದು ಹೆಜ್ಜೆ ಮುಂದೆ ಹೋದಂತೆ ಕಾಣಿಸ್ತಾ ಇದೆ. ಇವತ್ತು ನೇರವಾಗಿ ಬೇರೆ ಎಲ್ಲ ಜಿಲ್ಲೆಗಳ ಸಮಸ್ಯೆಗಳು ಬಗೆಹರಿಸೋದಕ್ಕೆ ಸಾಧ್ಯ ಆಗುತ್ತೆ, ಆದರೆ ಕೋಲಾರ ಜಿಲ್ಲೆಯದು ಯಾಕೆ ಬಗೆಹರಿಸೋದಕ್ಕೆ ಸಾಧ್ಯ ಆಗ್ತಿಲ್ಲ ಅನ್ನುವಂಥ ಮಾತನ್ನ ಹೇಳುವ ಮೂಲಕ ಒಂದು ರೀತಿಯಲ್ಲೇ ಪರೋಕ್ಷವಾಗಿ ಸಿಎಂ ಸಿದ್ದರಾಮಯ್ಯ ಎಳೆದು ತರುವಂತಹ ಒಂದು ಪ್ರಯತ್ನ ಮುನಿಯಪ್ಪ ಅವರಿಂದ ಆಯ್ತಾ ಅನ್ನುವಂಥ ಸಹಜವಾದಂಥ ಒಂದು ಪ್ರಶ್ನೆ ಈಗ ವ್ಯಕ್ತ ಆಗ್ತಿರುವಂಥದ್ದು. ಯಾಕಂತಾರೆ ಈ ಎಲ್ಲ ಬೆಳವಣಿಗೆಯಿಂದ ಯಾರಿದ್ದಾರೆ ಅನ್ನುವಂಥ ರೀತಿಯಲ್ಲಿ ಕೂಡ ಅವರು ಶಂಕೆಯನ್ನು ವ್ಯಕ್ತಪಡಿಸುವಂಥ ಒಂದು ಪ್ರಯತ್ನ ಅವರಿಂದ ಆಗಿದೆ ಅನ್ನುವಂಥ ಮಾತುಗಳು, ಚರ್ಚೆಗಳು ಈಗ ಕಾಂಗ್ರೆಸ್ ಪಾಳೆಯದಲ್ಲಿ ವ್ಯಕ್ತ ಆಗ್ತಿದೆ. ಮುಖ್ಯವಾಗಿರುವಂಥದ್ದು ಮುನಿಯಪ್ಪ ಅವರ ಪ್ರಮುಖವಾದಂಥ ಪ್ರಶ್ನೆ ಇರುವಂಥದ್ದು, ಇಲ್ಲಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಎಲ್ಲವೂ ಕೂಡ ಸಮಸ್ಯೆ, ಇದಕ್ಕಿಂತಲೂ ದೊಡ್ಡ ಮಟ್ಟದ ಸಮಸ್ಯೆಗಳು ಇದ್ದಂಥ ಸಂದರ್ಭದಲ್ಲಿ ಬಗೆಹರಿಸಿದ್ದಾರೆ. ಆದರೆ ಕೋಲಾರ ಜಿಲ್ಲೆಯ ವಿಚಾರದಲ್ಲಿ ಬಂದಂಥ ಸಂದರ್ಭದಲ್ಲಿ ಅವರಿಗೆ ಸ್ವಲ್ಪ ಬಗೆಹರಿಸುವಂಥ ಹೃದಯ ವೈಶಾಲ್ಯತೆ ತೋರಿಸಬೇಕಾಗಿತ್ತು ಅನ್ನುವಂಥ ರೀತಿಯಲ್ಲಿ ಕೂಡ ಅವರು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಸಹಜವಾಗಿ ಎಲ್ಲ ಒಂದು ಕಡೆ ಇಲ್ಲಿ ಮುಖ್ಯವಾಗಿ ಟಾರ್ಗೆಟ್ ಮಾಡ್ತಾ ಇರುವಂಥದ್ದು ಸಿಎಂ ಸಿದ್ದರಾಮಯ್ಯ ಅವ್ರನ್ನೇ ಅನ್ನುವಂಥದ್ದು ಕೂಡ ಇಲ್ಲಿ ಸ್ಪಷ್ಟವಾಗಿ ಎದ್ದು ಕಾಣಿಸ್ತಾ ಇದೆ. ಇದೆಲ್ಲದಕ್ಕೂ ಕೂಡ ಕಾರಣ ಆಗ್ತಾ ಇರುವಂಥದ್ದು ಇದಕ್ಕೆ ಅದನ್ನು ಬಗೆಹರಿಸಬೇಕಾದಂಥ ಒಂದು ಸಂದರ್ಭ ಸನ್ನಿವೇಶ ಇದ್ರೂ ಕೂಡ ಅದ್ರ ಕಡೆ ಅಷ್ಟಾಗಿ ಗಮನ ಕೊಡ್ತಿಲ್ಲ ಅನ್ನುವಂಥ ಸಹಜವಾದಂಥ ಒಂದು ಪ್ರಶ್ನೆ ಕೂಡ ಈಗ ಮುಂದಾಡ್ತಾ ಇರುವಂಥದ್ದು. ಹಾಗಾಗಿ ಇದು ಈ ಸಂದರ್ಭದಲ್ಲಿ ಯಾಕಂದ್ರೆ ಟಿಕೆಟ್ ಈಗ ಘೋಷಣೆ ಮಾಡಬೇಕಾದಂಥ ಒಂದು ಅನಿವಾರ್ಯತೆ ಇರುವಂಥದ್ದು. ಆದರೆ ಮೊದಲ ಹಂತದ ಚುನಾವಣೆ ಕೂಡ ನಡೆಯುವಂಥದ್ದು. ಈ ಹಿನ್ನೆಲೆಯಲ್ಲಿ ಇದನ್ನು ಯಾವ ರೀತಿ ಬಗೆಹರಿಸ್ತಾರೆ, ಮತ್ತೆ ಇದು ಅವಕಾಶ ದಿನಗಳು ಕೂಡ ಹೆಚ್ಚಿನ ದಿನಗಳು ಇಲ್ಲದೇ ಇರುವಂಥ ಕಾರಣಕ್ಕಾಗಿ ಯಾವಾಗ ಇದಕ್ಕೆ ಇತ್ಯರ್ಥ ಆಡ್ತಾರೆ, ಯಾವಾಗ ಸುಖಾಂತ್ಯಗೊಳಿಸ್ತಾರೆ, ಯಾರನ್ನ ಅಭ್ಯರ್ಥಿಯನ್ನಾಗಿ ಮಾಡ್ತಾರೆ, ಹೀಗೆ ಹಲವು ರೀತಿಯಲ್ಲಿ ಕೂಡ ಈ ಕ್ಷಣಕ್ಕೂ ಪ್ರಶ್ನೆ ಆಗಿ ಮಾಡ್ತಾ ಇರುವಂಥದ್ದು. ಆದರೆ ಮುನಿಯಪ್ಪ ಅವರು ಮನಸ್ಸಲ್ಲಿ ಇರುವಂಥದ್ದು ತನ್ನ ಅಳಿಯನ ಹೊರತಾಗಿ ಬೇರೆ ಯಾರಿಗೂ ಟಿಕೆಟ್ಗೆ ನನ್ನ ಮನಸ್ಸು ಒಪ್ತಿಲ್ಲ ಅನ್ನುವಂಥ ಮಾತನ್ನ ಸ್ಪಷ್ಟವಾಗಿ ಅವರು ಇವತ್ತಿನ ಒಂದು ಸಂದರ್ಭದಲ್ಲಿ ಹೇಳಿರುವಂಥದ್ದು. ಹಾಗಾಗಿ ಅವರು ಈ ಕ್ಷಣಕ್ಕೂ ಬಿಗಿಪಟ್ಟನ್ನು ಹಿಡಿದಿದ್ದಾರೆ. ಒಂದು ಹಂತದಲ್ಲಿ ತಮ್ಮ ಅಳಿಯನಿಗೆ ಟಿಕೆಟ್ ಪಡೆಯುವಂಥ ನಿಟ್ಟಿನಲ್ಲಿ ಕೂಡ ಖುದ್ದು ರಮೇಶ್ ಕುಮಾರ್ ಅವರ ಜೊತೆಗೆ ಕೂಡ ಮಾತುಕತೆ ನಡೆಸೋದಕ್ಕೆ ಖುದ್ದು ಅವ್ರ ಮನೆಗೆ ಹೋಗಿದ್ದೀನಿ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಅಂತಿಮವಾಗಿ ಇರುವಂಥದ್ದು ಸ್ಪಷ್ಟವಾಗಿ ಸಿಎಂ ಸಿದ್ದರಾಮಯ್ಯ ಅವರು ಈ ಒಂದು ವಿಚಾರದಲ್ಲಿ ಮುಂಚೂಣಿಗೆ ಬಂದು ಬಗೆಹರಿಸಬೇಕು ಅನ್ನುವಂಥ ಆಗ್ರಹವನ್ನು ಕೂಡ ಪರೋಕ್ಷವಾಗಿ ಮಾಡ್ತಿರುವಂಥದ್ದು. ವಿಜಯ್, ಥ್ಯಾಂಕ್ ಯು ಹರೀಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.